ಎಷ್ಟೊಂದು ಥರ ಪಾಯಸಗಳನ್ನ ಹಬ್ಬಗಳಿಗೆ ಮಾಡಿಕೊಂಡು ನಾವು ತಿಂದಿರ್ತೀವಿ. ಈ ಸಲ ವರಲಕ್ಷ್ಮಿ ಹಬ್ಬಕ್ಕೆ ಈ ಥರ ಪಾಯಸನ ಯಾಕೆ ಟ್ರೈ ಮಾಡಬಾರ್ದು? ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮಾಡ್ಕೊಳ್ಳೋದಂತೂ ತುಂಬಾ ಸುಲಭ. ಈ ಪಾಯಸ ಮಾಡಿದ್ರೆ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಈ ರೆಸಿಪಿನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಸಿಹಿ ಕುಂಬಳ ಅಂತ ಸಿಗುತ್ತಲ್ಲ, ಅದರಲ್ಲಿ ನಾನು ಅರ್ಧ ಭಾಗನ ಕಟ್ ಮಾಡಿ ತೊಗೊಂಡಿಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲನೂ ನಾವು ಈ ಥರ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಇದು ಸಿಪ್ಪೆ ತುಂಬ ಗಟ್ಟಿ ಇರುತ್ತೆ. ಕಟ್ ಮಾಡೋವಾಗ ಹುಷಾರಾಗಿ ಕೈನ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ಚಿಕ್ಕ ಚಿಕ್ಕ ಭಾಗವಾಗಿ ನಾವು ಕತ್ತರಿಸ್ಕೋಬೇಕು. ನೋಡಿ, ಎಲ್ಲನೂ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕುಂಬಳಕಾಯಿ ಮಧ್ಯದಲ್ಲಿ ಬೀಜಗಳಿರುತ್ತಲ್ಲ, ಅದನ್ನು ನಾವು ಕಟ್ ಮಾಡಿ ತೆಗೆದುಬಿಡಬೇಕು. ನಾವು ಮಾಡೋ ರೆಸಿಪಿಗೆ ಇದು ಬೇಕಾಗಿಲ್ಲ. ಅದರಿಂದ ಇದನ್ನ ತೆಗೆದುಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಬಿಸಾಕೋದು ಬೇಡ. ಇದರಲ್ಲಿ ಕುಂಬಳಕಾಯಿದು ಬೀಜ ಇರುತ್ತೆ, ಪಂಪ್ಕಿನ್ ಸೀಡ್ ಅಂತ ಹೇಳ್ತೀವಲ್ಲ, ತುಂಬ ಹೆಲ್ದಿ ಆರೋಗ್ಯಕ್ಕೆ. ಇದನ್ನೆಲ್ಲ ಈ ಥರ ಸಪ್ರೇಟ್ ಮಾಡಿ ತೆಗೆದು ತೊಳೆದ್ಬಿಟ್ಟು ಒಣಗಿಸಿ ಸಿಪ್ಪೆ ತೆಗೆದ್ರೆ ನಮಗೆ ಕುಂಬಳಕಾಯಿ ಬೀಜ ಸಿಗುತ್ತೆ. ಈಗ ಕಟ್ ಮಾಡಿ ತೊಗೊಂಡಿಟ್ಕೊಂಡಿದ್ದೀವಲ್ಲ, ಅದರದ್ದು ಸಿಪ್ಪೆನ ತೆಗಿಬೇಕು. ನೋಡಿ, ಸಿಪ್ಪೆನ ತೆಗಿತಾ ಇದ್ದೀನಿ. ತುಂಬ ಗಟ್ಟಿ ಇರುತ್ತೆ ಸಿಪ್ಪೆ, ಹುಷಾರಾಗಿ ನೋಡ್ಕೊಂಡು ತೆಗೀರಿ. ಈ ಥರ ರುಚಿಯಾದ ರೆಸಿಪಿಗಳಿಗೆ, ಒಳ್ಳೆ ಮನೆ ಅಡುಗೆಗಳಿಗೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ವೀಡಿಯೋಸ್ನೆಲ್ಲ ದಯವಿಟ್ಟು ಶೇರ್ ಮಾಡಿ. ನೋಡಿ, ಎಲ್ಲ ಸಿಪ್ಪೆಗಳನ್ನ ಈ ಥರ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ನಾವು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀವಲ್ಲ, ಕಾಯಿನೆಲ್ಲನೂ ನೀರಲ್ಲಿ ಹಾಕಿ ಒಂದು ಸಲ ಚೆನ್ನಾಗಿ ತೊಳೆದು ತೆಗೆದಿಟ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ತಟ್ಟೆ ತೊಗೊಂಡಿದ್ದೀನಿ, ಹಾಗೆ ಒಂದು ತುರಿಯಮಣೆ ತೊಗೊಂಡಿದ್ದೀನಿ. ತೋರಿಸ್ತಾ ಇದ್ದೀನಲ್ಲ, ಈ ದೊಡ್ಡದು ಕಣ್ಣಿರುತ್ತಲ್ಲ, ಆ ಭಾಗದಲ್ಲಿ ನಾವು ತೊಳೆದಿಟ್ಕೊಂಡಿರೋ ಕುಂಬಳಕಾಯಿನೆಲ್ಲನೂ ತುರ್ಕೋಬೇಕು. ಈ ಥರ ದೊಡ್ಡ ಭಾಗದಲ್ಲಿ ತುರಿಯೋದ್ರಿಂದ ಕುಂಬಳಕಾಯಿ ಸ್ವಲ್ಪ ದೊಡ್ಡದಾಗಿ ಸಿಗುತ್ತೆ ನಮಗೆ. ಅದಕ್ಕೋಸ್ಕರ ದೊಡ್ಡ ಭಾಗದಲ್ಲಿ ತುರ್ಕೋಬೇಕು ಅಂತ ಹೇಳಿದ್ದು. ನೋಡಿ, ಎಲ್ಲ ಕುಂಬಳಕಾಯಿನ ತುರಿದಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಸಿಗುತ್ತೆ ನಮಗೆ. ಇದನ್ನು ಸೈಡಲ್ಲಿ ಇಟ್ಕೊಂಬಿಡೋಣ. ಈಗ ನಾವು ಹಾಲನ್ನ ಕಾಯಿಸ್ಕೋಬೇಕು. ಅರ್ಧ ಲೀಟ್ರು ಹಾಲನ್ನ ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಸ್ಟವ್ ಹಚ್ಬಿಟ್ಟು ಇದನ್ನು ಕುದಿಸ್ಕೊಳ್ಳೋಣ. ನೋಡಿ, ಹಾಲು ಕುದ್ದಿದ್ದಾಯಿತು. ಸ್ಟವ್ ಆಫ್ ಮಾಡಿಬಿಟ್ಟು ಹಾಲನ್ನ ಸೈಡಲ್ಲಿ ಇಟ್ಕೊಂಬಿಡೋಣ. ಈಗ ನಾನು ಒಂದು 15 ಗೋಡಂಬಿನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಹಾಗೆಯೇ ಒಂದು 8-10 ಬಾದಾಮಿ ಕೂಡ ಅಷ್ಟೇ ಸಣ್ಣದಾಗಿ ಇದನ್ನು ನಾವು ಕಟ್ ಮಾಡ್ಕೋಬೇಕು. ನೋಡಿ, ಇಷ್ಟು ಕಟ್ ಮಾಡಿಕೊಂಡ್ರೆ ಸಾಕು. ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕೊಂಬಿಡೋಣ. ಇಲ್ಲಿ ನಾನು ಗೋಡಂಬಿ ಬಾದಾಮಿ ಜೊತೆಗೆ ಒಂದು 20 ಒಣ ದ್ರಾಕ್ಷಿ ಕೂಡ ತೆಗೆದಿಟ್ಕೊಂಡಿದ್ದೀನಿ. ನಾವು ತುರಿದಿಟ್ಕೊಂಡಿರೋ ಕುಂಬಳಕಾಯಿನೆಲ್ಲನೂ ಒಂದು ಬೋಲಲ್ಲಿ ಅಳತೆ ಮಾಡ್ಕೋತಾ ಇದ್ದೀನಿ. ನೋಡಿ, 1 ಬಟ್ಲಷ್ಟು ಕುಂಬಳಕಾಯಿ ತುರಿ ಆಗಿದೆ. ಇದೇ ಬಟ್ಲಲ್ಲೇ ಅರ್ಧ ಬಟ್ಲಷ್ಟು ಮುದ್ದೆ ಬೆಲ್ಲನ ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ. ಅರ್ಧ ಬಟ್ಲು ಹಾಕ್ಕೊಂಡ್ರೆ ಸ್ವೀಟ್ ಕರೆಕ್ಟಾಗಿರುತ್ತೆ. ನೀವೇನಾದರೂ ಜಾಸ್ತಿ ತಿಂತೀರಾ ಅಂದರೆ ಇನ್ನು ಸ್ವಲ್ಪ ಜಾಸ್ತಿನ ಆ್ಯಡ್ ಮಾಡ್ಕೋಬೋದು. ಇದನ್ನು ಸ್ಟವ್ ಹಚ್ಚಿ ಒಂದು ಬಾಣಲಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕರಗಿಸ್ಕೋಬೇಕು. ಪಾಕ ಮಾಡೋದೇನು ಬೇಡ, ಬೆಲ್ಲ ಚೆನ್ನಾಗಿ ಕರಗಿದ್ರೆ ಸಾಕು. ನೋಡಿ, ಈ ಥರ ತಿರುಗಿಸ್ಕೊತ ಬೆಲ್ಲನ ಕರಗಿಸ್ಬೇಕು. ನೋಡಿ, ಕುದಿಯೋಕ್ಕೆ ಶುರು ಆಗ್ತಾಯಿದೆ, ಬೆಲ್ಲನೂ ಕರಗ್ತಾ ಇದೆ. ಒಂದು 2-3 ನಿಮಿಷದಲ್ಲಿ ಬೆಲ್ಲ ಎಲ್ಲ ಕರಗೋಗ್ಬಿಡುತ್ತೆ. ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಯಾಕೆ ನಾವು ಕರಗಿಸ್ಕೋತೀವಿ ಅಂದರೆ, ಮಣ್ಣು ಧೂಳು ಕಸ ಇದ್ದರೆ ನಾವು ಸ್ವೀಟ್ ಮಾಡೋವಾಗ ಸೋಸ್ಕೊಂಡು ಹಾಕ್ಕೋಬೇಕು. ಅದಕ್ಕೋಸ್ಕರನೇ ನಾವು ಬೆಲ್ಲನ ಕರಗಿಸ್ಕೋತೀವಿ. ಈಗ ಸ್ಟವ್ ಹಚ್ಚಿ ಒಂದು ಬಾಣಲಿನ ಒಲೆ ಮೇಲೆ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಗಟ್ಟಿ ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಎಲ್ಲ ಕರಗಿದ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಇದನ್ನೆಲ್ಲನೂ ನಾವು ಹುರ್ಕೋಬೇಕು. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಯಾಕಂದರೆ ಈ ಗೋಡಂಬಿ ಬಾದಾಮಿ ಬೇಗ ಕೆಂಪಗಾಗ್ಬಿಟ್ಟು ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಇಷ್ಟು ಕೆಂಪಗೆ ಹುರ್ಕೊಂಡ್ರೆ ಸಾಕು. ಇದನ್ನೆಲ್ಲ ಒಂದು ಪ್ಲೇಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಎಲ್ಲನೂ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಂಬಿಡೋಣ. ಈಗ ಅದೇ ಬಾಣಲಿಗೆ ಮತ್ತೆ 1 ಸ್ಪೂನು ಗಟ್ಟಿ ತುಪ್ಪನ ಹಾಕ್ಕೊಂಡು ನಾವು ತುರಿದಿಟ್ಕೊಂಡಿರೋ ಕುಂಬಳಕಾಯಿನೆಲ್ಲ ಹಾಕ್ಕೊಂಡು ನಿಧಾನದ ಉರಿಯಲ್ಲಿ ಹುರ್ಕೋಬೇಕು. ತುಂಬ ಟೇಸ್ಟಿಯಾಗುತ್ತೆ ಈ ರೆಸಿಪಿ. ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೆಲ್ಲರಿಗೂ ಬಹಳ ಇಷ್ಟ ಆಗುತ್ತೆ. ತುಂಬ ಬೇಗನೆ ಮಾಡ್ಕೊಂಬಿಡ್ಬೋದು, ತುಂಬ ಶ್ರಮ ಏನಿರೋದಿಲ್ಲ. ನೋಡಿ, ಈ ಥರ ಕುಂಬಳಕಾಯಿ ಎಲ್ಲನೂ ಮೆತ್ತಗಾಗುತ್ತೆ. ಹಾಗೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋಕೆ ಶುರು ಆಗುತ್ತೆ. ನೋಡಿ, ಅವಾಗವರೆಗೂ ನಾವು ಹುರ್ಕೋಬೇಕು. ಒಂದು 2-3 ನಿಮಿಷ ಹುರ್ಕೊಂಡ್ರೆ ಸಾಕು. ಈಗ ನಾವು ಕಾಯಿಸಿಟ್ಕೊಂಡಿರೋ ಹಾಲನ್ನ ಹಾಕ್ಕೊಂಬಿಡೋಣ.
ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೋಡಿ ಕಲರು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೇಳ್ಬಿಟ್ಟು. ಈ ಥರ ಕುದಿಯೋಕ್ಕೆ ಶುರು ಆದಮೇಲೆ ನಾವು ಬೆಲ್ಲನ ಕರಗಿಸ್ಕೊಂಡಿದ್ವಲ್ಲ ಅದನ್ನು ಸೋಸ್ಕೊಂಬಿಡೋಣ. ನೋಡಿ ಧೂಳು ಕಸ ಏನಾರು ಇದ್ದರೆ ಬರುತ್ತೆ ಅಂತೇಳ್ಬಿಟ್ಟೇ ಬೆಲ್ಲನ ಫಸ್ಟೇ ಕರಗಿಸ್ಕೊಂಡು ಹಾಕ್ಕೊಳ್ಳೋದು. ಬೆಲ್ಲ ಹಾಕಿದ್ಮೇಲೆ ಆಗಾಗ ತಿರುಗಿಸ್ಕೊತ 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ 2ರಿಂದ 3 ನಿಮಿಷ ಆದಮೇಲೆ ಈ ಥರ ಗಟ್ಟಿಗಾಗೋಕ್ಕೆ ಶುರು ಆಗುತ್ತೆ. ಈಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಮತ್ತೆ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಯಾವ ಕಲರು ಆ್ಯಡ್ ಮಾಡಿಲ್ಲ ನಾವು. ಕುಂಬಳಕಾಯಲ್ಲಿ ಇರೋ ಕಲರೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ. ಈಗ ನಾವು ಹುರಿದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿಯನ್ನೆಲ್ಲನೂ ಹಾಕ್ಕೊಂಡು ಲೋ ಫ್ಲೇಮಲ್ಲಿ 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿ ಗಟ್ಟಿಗಾಗಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಈಗ ನಾವು ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಯಾವಾಗಲೂ ಒಂದೇ ಥರ ಪಾಯಸ, ಒಂದೇ ಥರ ಸ್ವೀಟ್ ತಿಂದು ಬೋರ್ ಆಗ್ತಾ ಇರೋರಿಗೆ ಈ ಸಲ ಈ ಥರ ಡಿಫ್ರೆಂಟ್ ಆಗಿರೋ ಪಾಯಸನ ಖಂಡಿತ ಟ್ರೈ ಮಾಡಿ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಕಡಿಮೆ ಸಮಯದಲ್ಲಿ ಬಹಳ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ. ಹಾಗೆ ಕುಂಬಳಕಾಯಿ ಆರೋಗ್ಯದ ದೃಷ್ಟಿಯಿಂದ ನೋಡೋಕೆ ಹೋದರೂ ಕೂಡ ತುಂಬಾ ಒಳ್ಳೆಯದು. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರ್ತೋಗ್ಬೇಡಿ. ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ನೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.